ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿ ವೀರಶೈವ ಲಿಂಗಾಯತರ ಒಂದು ಶಕ್ತಿಯನ್ನು ರಾಜ್ಯಕ್ಕೆ ದೇಶಕ್ಕೆ ಇವತ್ತಿನ ಸಂದರ್ಭದಲ್ಲಿ ಮಾಡಿಕೊಟ್ಟಿರುವಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪಣ್ಣವರೇ, ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರೇ, ಹಿರಿಯರಾದಂಥ ವೀರಣ್ಣ ಮತ್ತಿಗಟ್ಟಿಯವರೇ, ಶಿವಮೊಗ್ಗದ ಸಂಸತ್ ಸದಸ್ಯರು, ಕ್ರಿಯಾಶೀಲ ಯುವಕರು, ಆತ್ಮೀಯರಾದಂಥ ಬಿ ವೈ ರಾಘವೇಂದ್ರ ಅವರೇ, ವೀರಣ್ಣ ಅತ್ನಿಯವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ನೆರೆದಿರುವಂಥ ಎಲ್ಲ ಆತ್ಮೀಯ ಗಣ್ಯ ಅತಿಥಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರೆ, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಅಂತಂದ್ರೆ ಇದೊಂದು ದೊಡ್ಡ ಸಂಸಾರ, ಸಣ್ಣ ಸಂಸಾರ ಅಲ್ಲ. ಮನೆ ತುಂಬ ಮಕ್ಕಳಿರುವಂಥ, ಮನೆ ತುಂಬ ಸೊಸೆಯಂದಿರಿರುವಂಥ, ಮೊಮ್ಮಕ್ಕಳಿರುವಂಥ ಒಂದು ಸಂಸಾರ. ಅದಕ್ಕಾಗಿ ಹಿಂಗೆಲ್ಲ ನೋಡ್ತಿರ್ತೀರಿ ನೀವು. ಇದನ್ನು ಮಾತಾಡಬೇಕು, ಅದನ್ನು ನೋಡ್ಬೇಕು ಅನ್ನೋದು ನಿಮಗೂ ಕೂಡ ಜಿಜ್ಞಾಸ. ಬಂಧುಗಳೇ, ಈ ಅಧಿವೇಶನ ಕಳೆದ ವರ್ಷ ಆಗಬೇಕಾಗಿತ್ತು. ಆದರೆ ಚುನಾವಣೆ ವರ್ಷ ಇರೋದರಿಂದ ಬೇಡ ಅಂತ ಹೇಳಿ ಎಲ್ಲ ಹಿರಿಯರು ಕೂಡ ತೀರ್ಮಾನ ಮಾಡಿದರು. ಈ ವರ್ಷ ಅತ್ಯಂತ ಯಶಸ್ವಿಯಾಗಿ ಶಾಮನೂರು ಶಿವಶಂಕರಪ್ಪರವರ ನೇತೃತ್ವದಲ್ಲಿ ಇದು ನಡೆದಿದೆ. ನಾನು ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ. ನಾನು ಯಾಕೆ ಈ ಮಾತನ್ನು ಹೇಳಿದ್ನೆಂದರೆ, ನಾವೆಲ್ಲೂ ಕೂಡ ಈ ಒಂದು ವೇದಿಕೆಯನ್ನು, ಮಹಾಸಭೆಯ ವೇದಿಕೆಯನ್ನು ರಾಜಕೀಯವಾಗಿ ಬಳಸಬಾರ್ದು ಅನ್ನುವಂಥ ಪ್ರಜ್ಞಾಪೂರ್ವಕವಾಗಿರುವಂಥ ಒಂದು ಸಮಾಜ. ನಾವು ಅಭಿಮಾನಿಗಳೂ ಹೌದು, ಆದರೆ ಇತರರಿಗೆ ಎಳ್ಳೆ ಕಾಳಷ್ಟು ಕೂಡ ಮನಸ್ಸಿಗೆ ನೋವು ಆಗಬಾರ್ದಂಥ ಸೌಜನ್ಯಶೀಲವಾಗಿರುವಂಥ ಒಂದು ಸಮಾಜವೂ ಹೌದು. ಅದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಸಂಸ್ಕಾರ, ನಮ್ಮ ಪರಂಪರೆ, ನಮ್ಮ ಮೂಲ ವೈಚಾರಿಕತೆ. ಇವತ್ತು ಬಸವಣ್ಣವರ ಆದಿಯಾಗಿ, ಬಸವಾದಿ ಶರಣರ ಆದಿಯಾಗಿ ಪಂಚಪೀಠಗಳ ಒಂದು ಸಂಸ್ಕಾರ ಈ ಸಮಾಜಕ್ಕಿದೆ. ಎಲ್ಲಕ್ಕಿಂತ ದೊಡ್ಡ ನಮ್ಮ ಆಸ್ತಿ ಅಂದರೆ ವಚನ ಸಾಹಿತ್ಯ. ಒಂದು ಕ್ಷಣ ಯೋಚನೆಯನ್ನು ಮಾಡಿ, ವಚನ ಸಾಹಿತ್ಯ ಇಲ್ಲದಿದ್ದರೆ ಇವತ್ತು ನಮ್ಮ ಸಮಾಜ ಎಷ್ಟು ಬಡವಾಗ್ತಿತ್ತು ಅನ್ನೋಂಥ. ಅಷ್ಟೇ ಅಲ್ಲ, ಕನ್ನಡ ಭಾಷೆ ಬಡವಾಗ್ತಿತ್ತು, ಕನ್ನಡ ನಾಡು ಕೂಡ ಬಡವಾಗ್ತಿತ್ತು. ಬಹುತೇಕವಾಗಿ ವಿಶ್ವದ ಯಾವುದೇ ಸಮುದಾಯದಲ್ಲಿ ಇಷ್ಟು ದೊಡ್ಡ ಸಾಹಿತ್ಯದ ಶ್ರೀಮಂತಿಕೆ ಬೇರೆ ಯಾವ ಸಮುದಾಯದಲ್ಲೂ ಇಲ್ಲ, ಇಡೀ ವಿಶ್ವದಲ್ಲೇ ಇಲ್ಲ. ಅದು ವೀರಶೈವ ಲಿಂಗಾಯತ ಸಮುದಾಯದಲ್ಲಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ.
ಆದರೆ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂತಂದರೆ, ಇವತ್ತು ನಾವು ಒಂದು ಕಡೆ ವಚನ ಸಾಹಿತ್ಯವನ್ನು, ಬಸವಾದಿ ಶರಣರ ವಿಚಾರಧಾರೆಯನ್ನು ಮತ್ತು ಇವತ್ತಿನ ನಮ್ಮ ಸಂವಿಧಾನವನ್ನು ಎರಡೂ ತೆರೆದಿಟ್ಟರೆ ಬಹಳಷ್ಟು ವಿಚಾರಗಳು ಸಾಮ್ಯ ಇದೆ. 12ನೇ ಶತಮಾನದಲ್ಲಿ ಸಮಾನತೆ, ಅದರ ಜೊತೆಗೆ ಪ್ರಜಾಪ್ರಭುತ್ವ, ಇದರ ಬಗ್ಗೆ ಪರಿಕಲ್ಪನೆಯನ್ನು ಈ ಸಮುದಾಯ ಪಡ್ಕೊಂಡಿದೆ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು. ಇವತ್ತು ಆ ಸಂವಿಧಾನದಲ್ಲಿ ಅವೆಲ್ಲ ಮೂಲ ಸ್ವರೂಪ ಬಂದಿರುವುದು ಯಾಕಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶದಿಂದ ಬಂದಾಗ ಮುಂಬೈನ ಬಾರ್ ಅಸೋಸಿಯೇಷನ್ದವರು ಅವ್ರಿಗೆ ಮೆಂಬರ್ಶಿಪ್ ಕೊಡೋದಿಲ್ಲ, ಅವರಿಗೆ ಕೋರ್ಟಲ್ಲಿ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಅವರಿಗೆ ಸಹಾಯ ಮಾಡಿದ್ದಾರೆ. ಒಂದು ಸರ್ ಸಿದ್ದಪ್ಪ ಕಂಬಳಿ, ಅವತ್ತಿನ ಶಿಕ್ಷಣ ಸಚಿವರು, ಮತ್ತು MP ಪಾಟೀಲ್ರು, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪಕರು. ಹಲವಾರು ದಿವಸ ಅವರ ಸಂಪರ್ಕದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಲೈಬ್ರರಿಯಲ್ಲಿ ಅಂಬೇಡ್ಕರ್ ಅವರು ಬಸವಾದಿ ಶರಣರ ವಿಚಾರಧಾರೆಯನ್ನು ಓದಿ ತಿಳ್ಕೊಂಡಿದ್ರು. ಅದರ ಪ್ರಭಾವ ಇವತ್ತು ನಾವು ಸಂವಿಧಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಭಾರತದ ಸಂವಿಧಾನದ ಪ್ರಮುಖ ಸ್ವರೂಪವನ್ನು ಕೊಡೋದ್ರಲ್ಲಿ ವೀರಶೈವ ಲಿಂಗಾಯತರ ಪಾತ್ರ ಭಾಳ ದೊಡ್ಡದು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇದು ನಮ್ಮ ಸಾಹಿತ್ಯದ ಒಂದು ಪ್ರಭಾವ. ಎರಡನೇದಾಗಿ, ಇವತ್ತು ವಚನ ಸಾಹಿತ್ಯ ಇಡೀ ವಿಶ್ವದ ಎಲ್ಲ ಭಾಷೆಗಳಲ್ಲಿ ಇವತ್ತು ತರ್ಜಮೆ ಆಗಿದೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ, ಕಾರಜೋಳ ಅವರು ಕನ್ನಡ ಸಂಸ್ಕೃತಿ ಮಂತ್ರಿಗಳಿದ್ದಾಗ ವಚನ ಸಾಹಿತ್ಯವನ್ನು ಎಲ್ಲ ಭಾಷೆಗಳಲ್ಲಿ ತರ್ಜಮೆ ಮಾಡಿ ಇವತ್ತು ಅದನ್ನು ದೇಶಕ್ಕೆ ಸಮರ್ಪಣೆಯನ್ನು ಮಾಡಿದ್ದು ಇವತ್ತು ನಾನು ನೆನಪು ಮಾಡಿಕೊಳ್ತೀನಿ. ಬಂಧುಗಳೇ, ಕಾಲ ಬದಲಾಗ್ತಾ ಇದೆ, ಸವಾಲುಗಳು ಬದಲಾಗ್ತಾ ಇದ್ದಾವೆ. ನಾವು ಸನ್ನದ್ಧರಾಗಬೇಕು. ಕೃಷಿ ಆಧಾರಿತವಾಗಿರುವಂಥ ಈ ಸಮಾಜ ಇವತ್ತು ತಾವು ಅರ್ಥ ಮಾಡ್ಕೋಬೇಕು. ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಭೂಮಿ ಎಷ್ಟಿದೆ ಅಷ್ಟೇ ಇದೆ. ಭೂಮಿ ಮೇಲೆ ಅವಲಂಬಿತರಾದಂಥ ಜನರ ಸಂಖ್ಯೆ ಹೆಚ್ಚಾಗ್ತದೆ. 25 ವರ್ಷದಿಂದ ಇಬ್ಬರು ಅಣ್ತಮ್ಮರಿಗೆ 20 ಎಕರೆ ಜಮೀನಿದ್ರೆ ಈಗ ಅವ್ರ ಮಕ್ಕಳಿಗೆ ಆಗಿ ಒಬ್ಬೊಬ್ಬರಿಗೆ 1 ಎಕರೆ ಬರುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ನಾವು ಶಿಕ್ಷಣದತ್ತ ಅತಿ ಹೆಚ್ಚು ಮಹತ್ವವನ್ನು ಕೊಡಬೇಕು. ಹಿಂದಿನಕ್ಕಿಂತ ಹೆಚ್ಚು ಮಹತ್ವ ಇದೆ. ವಿಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ವಿಜ್ಞಾನಕ್ಕೆ ಕೊಡಬೇಕಾದ್ರೆ ನಮಗೆ ಜ್ಞಾನದ ಬಲ ಭಾಳ ಬೇಕು. ಜ್ಞಾನ ಬರಬೇಕಾದ್ರೆ ಒಂದು ಸುಸಂಸ್ಕೃತವಾಗಿರುವಂಥ ವಾತಾವರಣ ಇರಬೇಕು. ಅದು ನಮ್ಮ ವೀರಶೈವ ಲಿಂಗಾಯತರ ಒಂದು ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಇರೋಕ್ಕೆ ಸಾಧ್ಯ ಇದೆ. ಈಗಾಗಲೇ ಎಲ್ಲ ಗುರುಗಳು ಹೇಳಿದರು, ಲಿಂಗ ಪೂಜೆಯಿಂದ ಹಿಡಿದು ಎಲ್ಲವನ್ನೂ ಕೂಡ ನಾವು ಆಚರಣೆ ಮಾಡಿದರೆ, ನಮ್ಮ ಮಕ್ಕಳು ಆಚರಣೆ ಮಾಡಿದರೆ ಸದ್ವಿಚಾರ, ಸದಾ ಒಳಿತನ್ನು ಬಯಸುವಂಥ ಒಂದು ಸಂಸ್ಕಾರನ ನಾವು ಹುಟ್ಟಾಕ್ತೇವೆ. ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ತಂತ್ರಜ್ಞಾನ, ತಂತ್ರಜ್ಞಾನದಿಂದ ತಂತ್ರಾಂಶ ಜ್ಞಾನ. ಇದು ಇವತ್ತಿನ ಅವಶ್ಯಕತೆ ಇದೆ. ಹೀಗಾಗಿ ಇವತ್ತು ಕೃಷಿಯ ಜೊತೆಗೆ ನಮ್ಮ ಹಿರಿಯರು ಸಾಕಷ್ಟು ವ್ಯವಹಾರಗಳನ್ನು
ವಹಿವಾಟುಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಆದರೆ ಇವತ್ತಿನ ಕಾಲದಲ್ಲಿ ಯಾರ ಹತ್ರ ಜ್ಞಾನ ಇದೆ ಅವರು ಜಗತ್ತನ್ನು ಆಳ್ತಾರೆ. ಒಂದು ಕಾಲದಲ್ಲಿ ಬೇರೆ ದೇಶದ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಬಂದರೆ ದಿಲ್ಲಿಗೆ ಬರ್ತಿದ್ರು. ಈಗ ಅವ್ರು ದಿಲ್ಲಿಗೆ ಹೋಗೋದಿಲ್ಲ, ನೇರವಾಗಿ ಬೆಂಗಳೂರಿಗೆ ಬರ್ತಾರೆ ಇಲ್ಲಿ IT ಇಂಡಸ್ಟ್ರಿಯನ್ನು ನೋಡೋಕ್ಕೆ. ಅಂದರೆ ಹೆಂಗೆ ಜಗತ್ತಿನ ಆಡಳಿತ ಮಾಡುವಂಥ ಶಕ್ತಿಗಳು ಜ್ಞಾನದ ಕಡೆ ಒಲಿತಾ ಇದ್ದಾವೆ ಅನ್ನೋದನ್ನು ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ. ಹೀಗಾಗಿ ಈ ವೀರಶೈವ ಮಹಾಸಭಾ ಈ ಅಧಿವೇಶನ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಟ್ಟು ಆಧುನಿಕ ಸವಾಲನ್ನು ಎದುರಿಸೋದಕ್ಕೆ ಸಶಕ್ತ ಮಾಡುವಂಥ ಕೆಲಸವನ್ನು ಯುವಕರಿಗೆ ಯುವತಿಯರಿಗೆ ಮಾಡಿದರೆ ಮುಂದಿನ ಪೀಳಿಗೆ ಈ ವೀರಶೈವ ಲಿಂಗಾಯತ ಒಂದು ಸಂಸ್ಕೃತಿಯನ್ನು ಅತ್ಯಂತ ಯಶಸ್ವಿಯಾಗಿ ಮುಂದೆ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯ ಇದೆ. ಇವತ್ತು ಸಂಸ್ಕೃತಿ ಅಂದ್ರೇನು, ನಾಗರಿಕತೆ ಮತ್ತು ಸಂಸ್ಕೃತಿ ನಡುವೆ ವ್ಯತ್ಯಾಸ ಏನು? ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ. ನಮ್ಮ ಹತ್ರ ಮೊದಲ ಚಕ್ಕಡಿ ಇತ್ತು, ಈಗ ಟ್ರ್ಯಾಕ್ಟರ್ ಬಂದಿದೆ, ಸ್ಕೂಟರ್ ಬಂದಿದ್ದಾವೆ, ಮನೆಯಲ್ಲಿ ಫ್ಯಾನ್ ಬಂದಿದೆ, ಮಿಕ್ಸಿ ಬಂದಿದ್ದಾವೆ, ಬಿಸಿಕಲ್ಲು ಒಳ್ಳು ಅವೆಲ್ಲ ಪೂಜೆಗೆ ಸೀಮಿತವಾಗಿದ್ದಾವೆ. ಇದು ನಾಗರಿಕತೆ ಬೆಳೆದಿದೆ. ಅದರ ಅರ್ಥ ಸಂಸ್ಕೃತಿ ಬೆಳೆದಿದೆ ಅಂತಲ್ಲ. ನಾವೇನು ಆಗಿದ್ದೇವೆ ಅದು ಸಂಸ್ಕೃತಿ. ಮತ್ತು ನಮ್ಮ ವಚನಗಳಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಇದೆ. ಹೆಂಗೆ ಬದುಕಬೇಕು ಅಂತಂದರೆ ಕಾಯಕವೇ ಕೈಲಾಸ. ಹೆಂಗೆ ಬದುಕಿನ ನೀತಿಗಳೇನು ಅಂದರೆ ಕಳಬೇಡ ಕೊಳಬೇಡ. ಧರ್ಮ ಅಂದರೆ ಏನು? ದಯವೇ ಧರ್ಮದ ಮೂಲವಯ್ಯ. ನುಡಿದರೆ ಮುತ್ತಿನ ಹಾರ ಅಂತ. ಎಲ್ಲದಕ್ಕೂ ಕೂಡ ನಮ್ಮ ವಚನ ಸಾಹಿತ್ಯದಲ್ಲಿ ಅದಕ್ಕೆ ಇವತ್ತು ಉತ್ತರ ಇದೆ. ಅದನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತಿನ ಸವಾಲುಗಳಲ್ಲಿ ಈಗ ಪ್ರಸ್ತುತ ನಡೀತಿರುವಂಥದ್ದು ಜಾತಿ ಗಣಿತ. ಜಾತಿ ಗಣಿತ ಯಾಕೆ ಬೇಕು? ಎಲ್ಲ ಸಮುದಾಯಗಳಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶಿಕ್ಷಣಕವಾಗಿ ಕಾರ್ಯಕ್ರಮವನ್ನು ರೂಪಿಸಲು ಜಾತಿ ಗಣಿತ ಬೇಕು. ಆದರೆ ಇವತ್ತೇನು ನಡೀತಾ ಇದೆ ದೇಶದಲ್ಲಿ, ಜಾತಿ ಗಣಿತ ಒಂದು ರಾಜಕೀಯ ಅಸ್ತ್ರವಾಗಿ ಇವತ್ತು ನಡೀತಾ ಇದೆ. ಅದಕ್ಕೆ ಅವಕಾಶ ಆಗಬಾರ್ದು. ರಾಜಕಾರಣ ಮಾಡೋದಕ್ಕೆ ಬೇಕಾದಷ್ಟು ವಿಚಾರಗಳಿದ್ದಾವೆ. ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಇವತ್ತು ಮಾಡಬೇಕು. ಸಮಾಜವನ್ನು ಛಿದ್ರಗೊಳಿಸುವಂಥ ಯಾವುದೇ ಪ್ರಕ್ರಿಯೆಗೆ ನಮ್ಮ ವೀರಶೈವರು ಆತ್ಮಸಾಕ್ಷಿ ಒಪ್ಪೋದಿಲ್ಲ. ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ, ಇವತ್ತು ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳುವಂಥ ಯಾವುದಾದ್ರೂ ಸಮಾಜ ಇದ್ದರೆ ಅದು ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಹೀಗಾಗಿ ನಾಯಕರನ್ನು ರೂಪಿಸುವಂಥ, ನಾಯಕತ್ವವನ್ನು ರೂಪಿಸುವಂಥ, ಮುಂದಾಲೋಚನೆ ಇರುವಂಥ, ದೂರದೃಷ್ಟಿ ಇರುವಂಥ ಒಂದು ಸಮುದಾಯವಾಗಿ ಇವತ್ತು ಹೊರಹೊಮ್ಮಿದೆ. ಯಾರು ಏನೇ ಹೇಳಿ, ಯಾರೇನೇ ಷಡ್ಯಂತ್ರ ಮಾಡಲಿ, ಯಾರೇನೇ ಹೊಡೆಯುವಂಥ ಪ್ರಯತ್ನ ಮಾಡಲಿ, ಆದರೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಯಾರು ಕೂಡ ಭಾಳಷ್ಟು ಭಾಷಣ ಮಾಡಿ ಆತಂಕ ಆಗೋ ಅವಶ್ಯಕತೆ ಇಲ್ಲ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಧಾರೆ ಮತ್ತು ನಮ್ಮ ಆತ್ಮಸಾಕ್ಷಿ ನಮ್ಮನ್ನು ಗೂಡಿಸ್ತದೆ. ಯಾರು ಕೂಡ ಆತಂಕ ಆಗುವಂಥ ಪ್ರಶ್ನೆ ಇಲ್ಲ. ನಾವೆಲ್ಲ ರಾಜಕಾರಣಿಗಳು ವೇದಿಕೆಗಳನ್ನು ನಮ್ಗೆ ಹೆಂಗೆ ಬೇಕು ಹಂಗೆ ನಾವು ಬಳಕೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ಮಠಮಾನ್ಯಗಳ ಬಗ್ಗೆ ಹಿಂದೆಲ್ಲ ಭಾಳ ಹಗುರವಾಗಿ ಮಾತನಾಡ್ತಾ ಇದ್ರು. ಆದರೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಆಂಧ್ರ, ಎಲ್ಲ ಕಡೆ
ಬ್ರಿಟಿಷರ ಸರ್ಕಾರ ಇದ್ದಾಗ ಮೊದಲನೆಯ ಹೆಣ್ಣು ಮಕ್ಕಳ ಹಾಸ್ಟೆಲ್ ಮಾಡಿದ್ದು ಮಠ ಮಾನ್ಯಗಳು. ಹೆಣ್ಣು ಮಕ್ಕಳಿಗೆ ಸಮಾನತೆ ಬಗ್ಗೆ ಈಗ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗ್ತದೆ. ಆದರೆ ಆವತ್ತು ಅನುಭವ ಮಂಟಪದಲ್ಲೇ ಹೆಣ್ಣು ಮಕ್ಕಳ ಸಮಾನತೆಯ ಬಗ್ಗೆ ಇವತ್ತು ದೊಡ್ಡ ನಿರ್ಣಯಗಳಾಗಿದ್ದಾವೆ. ಆದ್ದರಿಂದ ದೂರದೃಷ್ಟಿ ಇರುವಂಥ ಈ ಸಮಾಜಕ್ಕೆ ಯಾರೂ ಕೂಡ ನಿರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಹೊರತುಪಡಿಸಿ ಈ ರಾಜ್ಯವನ್ನು ಆಳೋದಾಗಲಿ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ರೂಪಿಸೋದಾಗಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ಯಾಕೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದ್ದೇವೆಂದರೆ ನಮ್ಮ ಜೊತೆಗೆ ಎಲ್ಲ ತಳ ಸಮುದಾಯಗಳು ನಮ್ಮ ಜೊತೆಗೆ ಸೇರಿದ್ದಾವೆ. ಅದಕ್ಕೆ ನಾನು ಭಾಳ ದೊಡ್ಡ ಸಂಸಾರ ಅಂತ ಹೇಳಿದೆ. ಆಗಲೇ ನಮ್ಮ ಕಾಶಿ ಜಗದ್ಗುರುಗಳು ಹೇಳಿದರು, ಕಾಯಕ ಆಧಾರಿತವಾದಂಥ ಎಲ್ಲ ಸಮಾಜಗಳು ಇವತ್ತು ವೀರಶೈವ ಲಿಂಗಾಯತ ಸಮಾಜ ಜೊತೆಗೆ ಸೇರಿಸ್ಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಜಾತಿ ಗಣತಿ ಹೆಸರಿನಲ್ಲಿ ಅವನ್ನ ಬೇರ್ಪಡಿಸುವಂಥ ಹುನ್ನಾರ ನಡೆದಿದೆ. ಆದರೆ ಅದರ ಒಳಗಡೆ ಇರುವಂಥ ಸಂಸ್ಕಾರದ ತಿರುಳೇನಿದೆ ಅದು ಗಟ್ಟಿಯಾಗಿ ಇಟ್ಕೊಂಡಿದೆ. ಈ ತಳ ಸಮುದಾಯಗಳೇ ಜಾಸ್ತಿ ವಿಭೂತಿ ಹಚ್ಚುವಂಥದ್ದು, ಲಿಂಗ ಪೂಜೆ ಮಾಡುವಂಥದ್ದು, ಶ್ರದ್ಧೆಯಿಂದ ಇರುವಂಥದ್ದು. ಹೀಗಾಗಿ ನಮ್ಮ ಜವಾಬ್ದಾರಿ ಭಾಳ ದೊಡ್ಡದಿದೆ. ಏನು ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ನಾವು ಕರಿತೇವೆ, ಎಲ್ಲ ಸಂಸಾರಗಳನ್ನು, ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕು. ಇದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಅವಶ್ಯಕತೆ ಇದೆ. ಆದ್ದರಿಂದ ಈ ಜಾತಿ ಗಣತಿಯ ಬಗ್ಗೆ ಭಾಳ ಸ್ಪಷ್ಟವಾದಂಥ ನೀತಿ ಇರಬೇಕು. ಈಗೇನು ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳ್ತಾರೆ, ಅದು ಜಾತಿ ಗಣತಿ ಅಲ್ಲ. ಯಾವ್ಯಾವ ಸಮುದಾಯದಲ್ಲಿ ಶಿಕ್ಷಣ ಮತ್ತು ಆರ್ಥಿಕತೆ ಯಾವ ಸ್ಥಿತಿಗತಿಗಳಿದ್ದಾವೆ ಅನ್ನೋದನ್ನು ಮಾಡೋದಕ್ಕೆ ಅವತ್ತು ತೀರ್ಮಾನ ಮಾಡಿ ವರದಿ ಬಂದಿದೆ. ಜಾತಿ ಗಣತಿ ಅಂತ ಆದೇಶವನ್ನು ಮಾಡಿ ಇವತ್ತು ಜಾತಿ ಗಣತಿ ಆಗಿಲ್ಲ. ಅದು ಮಾಡೋಕ್ಕಾಗೋದಿಲ್ಲ ರಾಜ್ಯ ಸರ್ಕಾರಗಳಿಗೆ, ಅದು ಕೇಂದ್ರಕ್ಕೆ ಮಾತ್ರ ಅಧಿಕಾರ ಇದೆ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಹಲವಾರು ಕೇಸುಗಳಿದ್ದಾವೆ. ಹೀಗಾಗಿ ಸಮಾಜದಲ್ಲಿ ಗೊಂದಲವನ್ನು ಮೂಡಿಸದೆ ಎಲ್ಲರೂ ಒಪ್ಪುವಂಥ ಪಾರದರ್ಶಕವಾದಂಥ ವೈಜ್ಞಾನಿಕವಾದಂಥ ಜಾತಿ ಗಣತಿ ಆಗಲಿ. ಯಾರ್ಯಾರಿಗೆ ನ್ಯಾಯ ಸಿಗಬೇಕು ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಯಾರಿಗೂ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗಬಾರ್ದು. ಎಲ್ಲರೂ ಸರಿ ಸಮಾನವಾಗಿ ಸಮಾನತೆಯನ್ನು ಸಾರಿರುವಂಥದ್ದು ನಮ್ಮದು. ಆದಿ ಗುರು ರೇಣುಕಾಚಾರ್ಯರು ಹೇಳಿದರು, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ. ಮನುಷ್ಯ ಧರ್ಮಕ್ಕೆ ಜಯವಾಗಲಿ ಅಲ್ಲಿಲ್ಲ. ಮನುಷ್ಯ ಮತ್ತು ಮಾನವನಲ್ಲಿರುವಂಥ ವ್ಯತ್ಯಾಸ ಇಷ್ಟೇ. ಕಾಮ ಕ್ರೋಧ ಮದ ಮತ್ಸರಗಳ ಸಂಕೋಲೆಯಲ್ಲಿ ಸಿಕ್ಕವನು ಮನುಷ್ಯ. ಕಾಮ ಕ್ರೋಧ ಮದ ಮತ್ಸರಗಳ ಸಂಕೋಲೆಯಿಂದ ಹೊರಗಡೆ ಬಂದು ಪ್ರೀತಿ, ಪ್ರೇಮ, ವಿಶ್ವಾಸ, ನ್ಯಾಯ, ನೀತಿ, ಧರ್ಮ ಇದರ ಸಂಕೋಲೆಯಲ್ಲಿ ಸಿಕ್ಕವನು ಮಾನವ. ಹೀಗಾಗಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ, ಧರ್ಮಕ್ಕೆ ವಿಶ್ವದಿಂದ ಶಾಂತಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು 24ನೇ ಮಹಾಸಭೆ ಅರ್ಥಪೂರ್ಣವಾಗಿ ಚರ್ಚೆ ಆಗಲಿ, ನಿರ್ಣಯಗಳಾಗಲಿ, ತಾವೆಲ್ಲ ಏನು ನಿರ್ಣಯ ತೆಗೆದುಕೊಳ್ತೀರಿ ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಎಲ್ಲ ಬೆಂಬಲವನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ನಾನು ವಿಶೇಷವಾಗಿ ನಮ್ಮ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪವ್ರಿಗೆ ಮತ್ತು ಅವ್ರ ತಂಡದವ್ರಿಗೆ ವಿಶೇಷವಾದಂಥ ಅಭಿನಂದನೆ ಹೇಳ್ತೀನಿ. ಯಾಕಂತಂದರೆ ಈ ಮಹಾ ಅಧಿವೇಶನ ಮಾಡುವಂಥದ್ದು ಸುಲಭದ ಮಾತಲ್ಲ, ಅದರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಆದ್ದರಿಂದ ಎಲ್ಲರನ್ನೂ ಸರಿದೂಗಿಸ್ಕೊಂಡು ದಾವಣಗೆರೆ ನಗರದಲ್ಲಿ, ಕರ್ನಾಟಕದ ಮಧ್ಯಸ್ಥಳ ದಾವಣಗೆರೆ ನಗರದಲ್ಲಿ ಎಲ್ಲ ಇಡೀ ಕರ್ನಾಟಕದ ಜನರನ್ನು ಕರೆಸಿ ಇದನ್ನು ವೈಭವಪೂರ್ಣವಾಗಿ ಅತ್ಯಂತ ಯಶಸ್ವಿಯಾಗಿ ತಾವು ಮಾಡಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ
ಈ ಮಹಾ ಅಧಿವೇಶನದ ನಿರ್ಣಯಗಳನ್ನು ಕಾರ್ಯರೂಪಕ್ಕೆ ತರಲು ನಮ್ಮೆಲ್ಲರಿಗೂ ಕೂಡ ಇವತ್ತು ತಾವು ಅದರ ಜವಾಬ್ದಾರಿಗಳನ್ನು ಕೊಟ್ಟರೆ ನಾವೆಲ್ಲರೂ ಕೂಡ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇಂದಿನ ಈ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರಿಗೆ ಧನ್ಯವಾದಗಳು. ಇಂದಿನ ಈ ಮಹಾಸಭೆಯನ್ನು ಉದ್ದೇಶಿಸಿ ಶಿವಮೊಗ್ಗ ಜಿಲ್ಲಾ ಸಂಸದರಾದಂತಹ BI ರಾಘವೇಂದ್ರ ಸರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊತಿದ್ದೀನಿ.